ಎಷ್ಟೇ ಹಳೆಯ ಕಲೆಗಳಾಗಿರ್ಬೋದು ಅಥವಾ ರ್ಯಾಷಸ್ ಆಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ಈ ಹೊಟ್ಟೆ ಮೇಲ್ಗಡೆ ಎಲ್ಲ ಮಾರ್ಕ್ಸ್ ಎಲ್ಲ ಬಿದ್ದಿರುತ್ತೆ ಅದಾಗಿರ್ಬೋದು, ಅಥವಾ ಹಳೆಯ ಕಾಲದ ಮುದುಕಿಯರ ಥರ ಹಣ್ಣಣ್ಣಾಗಿರುವಂಥ ಕೈ ಕಾಲುಗಳು ಕೂಡ ಸಾಫ್ಟ್ ಆಗಿಬಿಡುತ್ತೆ. ಈ ಒಂದು ರೆಮಿಡಿ ಇದ್ದರೆ ಸಾಕು ಸ್ನೇಹಿತರೆ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಕಣ್ಣಿನ ಕೆಳಗಡೆ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರುತ್ತೆ, ಅಲ್ಲಾಗಿರ್ಬೋದು, ಪ್ರತಿಯೊಂದು ಜಾಗದಲ್ಲಿ ಕೂಡ ಫೇಸಿಂದ ಹಿಡಿದು ಬಾಡಿ ತನಕ ಎಲ್ಲ ಕಡೆಯೂ ಕೂಡ ಈ ಒಂದೇ ಒಂದು ರೆಮಿಡಿ ಸಾಕು. ಈಸಿಯಾಗಿ ನಿಮ್ಮ ಫೇಸನ್ನು ಗ್ಲೋ ಮಾಡುತ್ತೆ. ಹಾಗೆ 70 ವಯಸ್ಸಿದ್ರೂ ಕೂಡ 40 ವಯಸ್ಸು ಥರ ಕಂಡೇ ಕಾಣ್ತೀರಾ. ಬೆಳ್ಳುಳ್ಳಿ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಬೆಳ್ಳುಳ್ಳಿಯ ಸಿಪ್ಪೆಯಿಂದ ನಾನು ಈ ರೆಮಿಡಿನ ಮಾಡ್ತಾ ಇರೋದು. ಬೆಳ್ಳುಳ್ಳಿಯ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನುಣ್ಣಗೆ ರುಬ್ಕೋಬೇಕಾಗತ್ತೆ, ಅಂದರೆ ತರಿಯಾಗಿ ರುಬ್ಕೋಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ನೀರು ಏನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಜಸ್ಟ್ ಇದನ್ನು ರುಬ್ಕೋಬೇಕು. ನನ್ನ ಹತ್ರ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಇದೆ ಬೆಳ್ಳುಳ್ಳಿದು, ಹಾಗಾಗಿ ನಾನು ಇಲ್ಲಿ ಕಟರ್ ಸಹಾಯನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟರ್ ಸಹಾಯದಿಂದ ಮಾಡಿಕೊಂಡ್ರು ಕೂಡ ಪುಡಿಯಾಗಿ ಆಗುತ್ತೆ. ನೋಡಿ ಪುಡಿಯಾಗಿ ಆಗಿದೆ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಪುಡಿ ಆದರೆ ಸಾಕು. ನಮಗೆ ಇದರಲ್ಲಿ ಜಾಸ್ತಿ ಏನು ಬರೋದಿಲ್ಲ, ಸ್ವಲ್ಪ ಪುಡಿ ಬರುತ್ತೆ. ಆ ಬೆಳ್ಳುಳ್ಳಿಯ ಪುಡಿ ಒಂದಿದ್ದರೆ ಸಾಕಾಗುತ್ತೆ ನಮಗೆ. ನಮ್ಮ ಫೇಸ್ನಲ್ಲಿರುವಂತಹ ಸಣ್ಣ ರಿಂಕಲ್ಸ್ ಏನಿದ್ದಾವೆ ಅವೆಲ್ಲವೂ ಕೂಡ ಮಾಯವಾಗುತ್ತೆ. ಮೇಯ್ನಾಗಿ ಬೆಳ್ಳುಳ್ಳಿಯಿಂದ ಮಾಡಿರುವಂಥ ಈ ಪುಡಿನೇ ನಮ್ಮ ಬಾಡಿಯಲ್ಲಿರುವಂಥ ನಮ್ಮ ಫೇಸ ಕಣ್ಣಿನ ಕೆಳಗಡೆ ಅಥವಾ ಹಣೆಯ ಮೇಲ್ಗಡೆ ಆಗಿರ್ಬೋದು ರಿಂಕಲ್ಸ್ ಜಾಸ್ತಿ ಆಗಿರುತ್ತೆ. ಕೈಗೆಲ್ಲ ರಿಂಕಲ್ಸ್ ಆಗಿಬಿಟ್ಟಿರುತ್ತೆ, ಹಣ್ಣು ಟೈಪ್ ಆಗಿಬಿಟ್ಟಿರುತ್ತೆ, ವಯಸ್ಸಾಗೋಕ್ಕಿಂತ ಮುಂಚೆನೇ ರಿಂಕಲ್ಸ್ ಬಂದುಬಿಟ್ಟಿರುತ್ತೆ. ಅದಕ್ಕೆ ಮೇಯ್ನಾಗಿ ಈ ಒಂದು ರೆಮಿಡಿನ ಮಾಡ್ಕೊಂಡ್ರಿ. ನೋಡಿ ನನಗೆ ಜಾಸ್ತಿ ಏನೂ ಸಿಕ್ಕಿಲ್ಲ, ಸ್ವಲ್ಪ ಕ್ವಾಂಟಿಟಿದಲ್ಲಿ ಸಿಕ್ಕಿರೋದು. ನಿಮಗೇನಾದರೂ ಜಾಸ್ತಿ ಬೇಕನ್ನೋ ಹಾಗಿದ್ರೆ ನೀವು ಯಾವಾಗೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಲ್ಲ ಅವಾಗೆಲ್ಲ ಸ್ವಲ್ಪ ಸಿಪ್ಪೆಗಳನ್ನು ತೆಗೆದಿಟ್ಕೊಂಡ್ಬಿಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಡಬ್ಬಿದಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ನೆಕ್ಸ್ಟ್ ಟೈಮಿಂದ ಅದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಳೋದು. ಈಗ ನನ್ನ ಹತ್ರ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನು ನಿಮಗೆ ಅಷ್ಟರಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಕೇವಲ ಒಂದು ಕೈಗೆ ಆಗುವಷ್ಟು ಆಗುತ್ತೆ, ಇದು ಜಾಸ್ತಿ ಏನಾಗೋದಿಲ್ಲ. ನೋಡಿ ನನಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಸಿಕ್ಕಿದೆ ಪುಡಿ. ಈ 1 ಸ್ಪೂನಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಪತಂಜಲಿಯ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಸೊ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಏನಿದೆ ಹೈಡ್ರೇಷನ್ ಇರುತ್ತೆ ಯಾವಾಗಲೂ ಕೂಡ. ಸೊ ಹಾಗಾಗಿ ಇಲ್ಲಿ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ನ ಗ್ಲೋ ಮಾಡೋದಕ್ಕಾಗಿರ್ಬೋದು ಅಥವಾ ಹ್ಯಾಂಡ್ಸ್ ಆಗಿರ್ಬೋದು, ಲೆಗ್ಸ್ ಆಗಿರ್ಬೋದು, ಕಣ್ಣಿನ ಕೆಳಗಡೆ, ಹಣೆಯ ಮೇಲ್ಗಡೆ, ಹೊಟ್ಟೆಯ ಭಾಗದಲ್ಲಿ ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಈ ರೀತಿ ಒಂದಿಷ್ಟು ಕೆಂಪು ರ್ಯಾಷಸ್ ಎಲ್ಲ ಆಗಿರುತ್ತೆ. ಆ ರೀತಿ ಇದ್ದವ್ರಿಗೆ ಈ ಒಂದು ಕೋಲ್ಗೇಟ್ ಯೂಸ್ ಮಾಡೋದ್ರಿಂದ ವೈಟ್ನಿಂಗ್ ಚೆನ್ನಾಗಿ ಬರುತ್ತೆ, ಗ್ಲೋ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕೋಲ್ಗೇಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ನಾನು ಫೇಸ್ ಗ್ಲೋ ಆಗೋಕ್ಕೋಸ್ಕರ, ಹಾಗೆ ನಾವು ಯಾವ್ದಾರ ಫಂಕ್ಷನಿಗೆ ಹೋಗ್ತಾ ಇರ್ತೀವಿ, ಪಾರ್ಲರ್ಗೆ ಹೋಗ್ತಾ ಇರ್ತೀವಿ ಅಂದರೆ ಆಗೋದಿಲ್ಲ, ಟೈಮ್ ಇಲ್ಲ ಅನ್ನೋರು ಈ ರೀತಿ ನೀವು ಬೇಸನ್ ಹಿಟ್ಟನ್ನು ತೊಗೋಬೋದು. ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ನಿಮ್ಮ ಫೇಸ್ ಏನಿದೆ ಸ್ಮೂತ್ ಆಗುತ್ತೆ, ಹಾಗೆ ವೈಟ್ನಿಂಗ್ ಆಗುತ್ತೆ. ಸೊ ಇಲ್ಲಿ ನಾನು ಫೇಸ್ ಪ್ಯಾಕಿಗೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಈ ಜಾಗದಲ್ಲಿ ಬೇಕಾದ್ರೆ ರೈಸ್ ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಕೊರಿಯನ್ ಸ್ಕಿನ್ ಬರುತ್ತಲ್ವ, ಆ ರೀತಿ ಬೇಕು ಅನ್ನೋ ಹಾಗಿದ್ರೆ ನೀವು ಇಲ್ಲಿ ರೈಸ್ ಫ್ಲೋರ್ನ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯಾ ಫೇಸ್ ಏನಿದೆ ನೋಡಿ, ನಮ್ಮ ಇಂಡಿಯಾದಲ್ಲಿರುವಂಥವರ ಮುಖದಲ್ಲಿರುವಂಥದ್ದು ಏನಿದೆ ಅದಕ್ಕೆ ನಮಗೆ ಕಡಲೆ ಹಿಟ್ಟು ತುಂಬ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಕೂಡ ಕ್ವಾಂಟಿಟಿ ತುಂಬ ಕಮ್ಮಿ, ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಬೇಕು ಅಷ್ಟೇ, ಜಾಸ್ತಿ ಬೇಕಾಗೋದಿಲ್ಲ. ಅರಿಶಿನ ಹಾಕಿದ ಮೇಲೆ ಮೊಸರನ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಮೊಸರು ನಮ್ಮ ಫೇಸಿಗೆ ತಂಪನ್ನು ನೀಡುತ್ತೆ, ಹಾಗೆ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಳಗಡೆಯಿಂದ ಡಿಹೈಡ್ರೇಷನ್ ಇದ್ದಿದ್ದನ್ನು ಹೈಡ್ರೇಟ್ ಮಾಡುತ್ತೆ. ನೋಡಿ ಇವಾಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತೇಳಿ. ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು 10 ನಿಮಿಷ ಬಿಟ್ಟರೆ ಸಾಕು, ಒಣಗಿಬಿಡುತ್ತೆ. ಒಣಗಿದ ಮೇಲೆ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಮತ್ತೆ ನಾವು ಸ್ಕ್ರಬ್ ಥರ ಮಾಡ್ಕೋಬೇಕು. ಅಂದರೆ ನಮ್ಮ ಫೇಸಿನಿಂದ ನಮ್ಮ ಫೇಸಿಗೆ ನಾವು ನಮ್ಮ ಹ್ಯಾಂಡಿನಿಂದ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಫೇಸ್ ಏನಿದೆ ಡೆಡ್ ಸ್ಕಿನ್ ಇದ್ದಿದ್ದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ಡೆಡ್ ಸ್ಕಿನ್ ಎಷ್ಟೇ ಇದ್ದರೂ ಕೂಡ ಹೋಗಿಬಿಡುತ್ತೆ. ಈ ಒಂದು ಫೇಸ್ ರಿಮೂವಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಅಪ್ಲೈ ಮಾಡ್ಕೋಬೇಕಾದ್ರೆ ನೋಡಿ ಒಂದೇ ಕಡೆಯಿಂದ ನೀವು ಇದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಪದೇ ತಿಕ್ಕೋದು ಮಾಡ್ಕೊಳಕ್ಕೆ ಬರೋದಿಲ್ಲ, ಒಂದು ಸೈಡಿಂದ ಅಷ್ಟೇ ಮಸಾಜ್ ಮಾಡ್ಕೋಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಫೇಸ್ ಏನಿದೆ ಗ್ಲೋ ಆಗುತ್ತೆ. ಅಷ್ಟೇ ಅಲ್ಲ, ನಾನು ನಿಮಗೆ ಮೊದಲೇ ಹೇಳಿರುವಾಗ ಡೆಡ್ ಸ್ಕಿನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು 10-15 ನಿಮಿಷ ಬಿಟ್ಟ ಮೇಲೆ ನೋಡಿ ಎಷ್ಟು ಕಟ್ಟಿ ಟೈಪ್ ಆಗಿದೆ. ಈ ರೀತಿ ಕಟ್ಟಿ ಆದಮೇಲೆ ಒಂದು ಪಾತ್ರೆಯ ಸಹಾಯದಿಂದನೋ ಅಥವಾ ನಳದ ಕೆಳಗಡೆ ಹೋಗಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಮುಖವನ್ನು ನೀಟಾಗಿ 15-20 ನಿಮಿಷಗಳ ಕಾಲ ಇಟ್ಬಿಟ್ಟು ವಾಶ್ ಮಾಡ್ಕೊಳೋದ್ರಿಂದ ಈಸಿಯಾಗಿ ನಿಮ್ಮ ಫೇಸ್ ಮೇಲಿರುವಂಥ ಪಿಗ್ಮೆಂಟೇಷನ್, ರಿಂಕಲ್ಸ್ ಎಲ್ಲವೂ ಕೂಡ ಮಾಯವಾಗುತ್ತೆ. ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸೇಷನ್ ಇದೆ ಅಂತೇಳಿ. ಪಿಗ್ಮೆಂಟೇಷನ್ ಏನಿದೆ ಎಲ್ಲ ರಿಮೂವ್ ಆಗಿದೆ ನೋಡಿ, ಡೆಡ್ ಸ್ಕಿನ್. ಈ ರೀತಿ
ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.